ನಮಸ್ತೆ ಮೇಡಮ್, ತಿಪ್ಪೇಸ್ವಾಮಿ ಅಂತ ಮೇಡಮ್. ನಾವು ಚಿತ್ರದುರ್ಗ ಚಳ್ಳಕೆರೆ. ನಮ್ಮ ತಾಯಿ ಮೇಡಮ್ ಗೌರಮ್ಮ ಅಂತ. ಈಗ 68 ಮೇಡಮ್. ಒಂದು 3-4 ಮಂತ್ಸ್ ಬ್ಯಾಕ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಮೇಗೆ ಬಂದಿದ್ದು. ನಾವು ಅದು ಗೊತ್ತಾಗ್ಲಿಲ್ಲ ಏನು ಅಂತ. ಮಾಮೂಲಿ ಕ್ಲಿನಿಕಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಜಾಸ್ತಿ ಪೈನ್ ಅಂತ ಅಂದಮೇಲೆ ಅಲ್ಲಿ ನಿಯರೆಸ್ಟ್ ಚಿತ್ರದುರ್ಗದಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಅವರು ಏನೋ ಇರ್ಬೋದು ಸಾಮಾನ್ಯ ಅಂತ ಹೇಳಿ ಸ್ಕ್ಯಾನಿಂಗ್, ಎಕ್ಸ್ರೇ ಎಲ್ಲ ಮಾಡಿದ್ರು. ಆಪರೇಷನ್ ಮಾಡ್ಬೇಕಂದ್ರು. ನಮ್ಗೆ ಏನಕ್ಕೆ ಆಪರೇಷನ್ ಅಂತ ಗೊತ್ತಾಗ್ಲಿಲ್ಲ. ಆಪರೇಷನ್ ಮಾಡಿದ್ರು. ಲಿವರ್ ಅಲ್ಲಿ ಸ್ವಲ್ಪ ಏನೋ ಬಬಲ್ಸ್ ತರ ಇದೆ, ಕ್ಲಿಯರ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಅಲ್ಲಿ ಆಪರೇಷನ್ ಆದ್ಮೇಲೆ ಸ್ವಲ್ಪ ಬಯಾಪ್ಸಿ ಬ್ಯಾಂಗ್ಳೂರ್ಗೆ ಕಳಿಸ್ಕೊಟ್ರು. ಅಲ್ಲಿ ಸ್ವಲ್ಪ ಈ ತರ ಕಾಯಿಲೆ ಇದೆ ಅಂತ, ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಲಿವರ್ ಅಲ್ಲಿ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ ಆಗಿದೆ ಅಂತ. ಮುಂಚೆ ಅವ್ರದ್ದು ಏನಿಲ್ಲ ಮೇಡಮ್, ಹಳ್ಳಿ ಅವ್ರದ್ದೆಲ್ಲ ಲೈಫ್ ಸ್ಟೈಲು. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು, ಎಲ್ಲ ರಾ ಫುಡ್ಡೇ. ಏನು ಅಂತ ಆಯಿಲ್ ಆಗ್ಲಿ ಮಸಾಲೆ ಆಗ್ಲಿ ಇಲ್ಲ. ಮತ್ತೆ ಏನು ಬೇರೆ ಹ್ಯಾಬಿಟ್ಸು ಇಲ್ಲ. ಈವನ್ ಎಲೆ ಅಡಿಕೆ ಸಮೇತ ಆಗ್ತಿರ್ಲಿಲ್ಲ. ಹಿಸ್ಟ್ರಿ ಹೆಚ್ಚು ಕಮ್ಮಿ ನಮ್ಮ ಊರಲ್ಲೇ ಯಾರಿಗಿಲ್ಲ ಮೇಡಮ್. ಏನಕ್ಕೆ ಈ ತರ ಆಗಿರ್ಬೋದು ಅಂತೇಳಿ ಎಲ್ಲ ಅವರು ಕೇಳಿದ್ರು. ಮುಂಚೆ ಏನಾದ್ರು ನೀವು ಆಪರೇಷನ್ಗೆ ಏನಾದ್ರು ಆದಾಗ ಏನೋ ಆಗಿತ್ತಾ, ಏನು ಜಾಂಡೀಸ್ ಆ ತರ ಏನಾದ್ರು ಇತ್ತಾ ಅಂತೆಲ್ಲ ಕೇಳಿದ್ರು. ಏನೂ ಇರ್ಲಿಲ್ಲ. ಈಗ ಸಡನ್ ಆಗಿ ಈಗ 3 ಮಂತ್ಸ್ ಆಯ್ತು ಮೇಡಮ್. ಮೇಡಮ್ ಅದು ಅವರು ಆಪರೇಷನ್ ಆದ್ಮೇಲೆ ತುಂಬಾನೇ ವೀಕ್ ಆದ್ರು. ಆ ವೀಕ್ ಆದಾಗ ಹಾಸ್ಪಿಟಲ್ ಅಲ್ಲಿ ಹೋಗಿದ್ವಿ. ಅವರು ಕೀಮೋ ಕೊಡಿಸ್ಬೋದು, ಬಟ್ ಅವರಿಗೆ ಇನ್ನು ಬ್ಲಡ್ ಇಂಪ್ರೂವ್ ಆಗ್ಬೇಕು, ಮತ್ತೆ ಸುಧಾರಿಸ್ಕೊಂತಾರ ನೋಡಿ ಕೊಡಿಸಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ನಮ್ಮ ಅಕ್ಕಂದ್ರು ಅಣ್ಣಂದ್ರೆಲ್ಲ ಮಾತಾಡಿ ನೋಡೋಣ ಒಂದ್ಸರಿ ಆಯುರ್ವೇದಿಕ್ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಇಲ್ಲಿ ಬಂದಿದ್ವಿ. 3 ಮಂತ್ಸ್ ಮೇಯಲ್ಲಿ ಬಂದಿದ್ವಿ. ಗೂಗಲ್ ಅಲ್ಲಿ ತುಂಬಾ ವೀಕ್ ಇದ್ರು ಮೇಡಮ್. ಅವಾಗ ಸ್ವಲ್ಪ ವೀಕ್ ಇದ್ರು, ಯಾಕಂದ್ರೆ ಇಮಿಡಿಯೇಟ್ ಆಪರೇಷನ್ ಆಗಿತ್ತು ಆ ಟೈಮಲ್ಲಿ. ಮತ್ತೆ ಅಲ್ಲಿ ಹಾಸ್ಪಿಟಲ್ ಎಲ್ಲ ಕೊಲೊನೋಸ್ಕೋಪಿ ಎಲ್ಲ ಮಾಡಿದ್ರು, ಪೆಟ್ ಸಿಟಿ ಎಲ್ಲ ಮಾಡಿದ್ರು. ಸ್ವಲ್ಪ ಅವಾಗೆಲ್ಲ ಬ್ಲಡ್ ತೆಗಿಯೋದು ಜಾಸ್ತಿ ಇತ್ತು. ಸೊ ಮತ್ತೆ ಊಟ ತಿಂಡಿನೂ ಒಂದು ಮಂತ್ ಇಂದ ಆಪರೇಷನ್ ಆಗಿದ್ಮೇಲೆ ಏನೋ ಸರಿಯಾಗಿ ತಿಂದಿರ್ಲಿಲ್ಲ, ವೀಕ್ ಇದ್ರು. ಸೊ ಅದಕ್ಕೋಸ್ಕರ ನಾವು ಇಂಗ್ಲಿಷ್ ಮೆಡಿಸಿನ್ ಸ್ವಲ್ಪ ಸ್ಟಾಪ್ ಮಾಡಿ ಆಯುರ್ವೇದಿಕ್ ತಗೊಂಡು ಸ್ವಲ್ಪ ಜ್ಯೂಸು, ಗಂಜಿ, ಸ್ವಲ್ಪ ಅವ್ರು ಏನೇನ್ ತಿಂತಾರೋ ಅದನ್ನ ಸ್ವಲ್ಪ ಕೊಡ್ತಾ ಬಂದ್ವಿ. ಈಗ ಸ್ವಲ್ಪ ಸ್ಟೇಬಲ್ ಆಗಿ ಓಡಾಡ್ತಾರೆ, ಒಬ್ಬರೇ ಓಡಾಡ್ತಾ ಇದ್ದಾರೆ. ಸ್ವಲ್ಪ ತಿಂತಾ ಇದಾರೆ ಮೇಡಮ್, ಏನ್ ಜಾಸ್ತಿ ಇಲ್ಲ. ಓನ್ಲಿ ವೆಜಿಟೇರಿಯನ್. ಸ್ವಲ್ಪ ಅನ್ನ, ಮಜ್ಜಿಗೆ, ಜ್ಯೂಸು, ಗಂಜಿ, ಇಡ್ಲಿ, ಯಾವಾಗ್ಲಾದ್ರೂ ಸ್ವಲ್ಪ 1-2-3 ತುತ್ತು ಮುದ್ದೆನೂ ತಿಂತಾರೆ. ಅದು ನಮ್ಗೆ ಒಳ್ಳೇದಾಗಿದೆ ಅಂದ್ಕೊಂಡಿದ್ದೀನಿ ಮೇಡಮ್. ಅವ್ರಿಗೆ ಹೇಳಿದ್ರೆ ಬೇರೆ ರೀತಿ ಇದಾಗೋದೇನೋ ಭಯ ಪಡೋದು. ಅವರು ಆಪರೇಷನ್ ಆಯ್ತು, ಈಗ ಜಸ್ಟ್ ಏನೋ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ. ಸೊ ನಾನು ವಾಸಿ ಆದೆ ಅಂದ್ಕೊಂಡು ಡೇ ಬೈ ಡೇ ರಿಕವರ್ ಆಗ್ತಾ ಇದ್ದಾರೆ. ಈ ಸರಿನೂ ಸ್ಟಾರ್ಟಿಂಗ್ ನಿಮ್ಗೆ ವೀಕ್ ಇರೋದ್ರಿಂದ ಕಡಿಮೆ ಡೋಸೇಜ್ ಕೊಟ್ಟಿದೆ ಟ್ಯಾಬ್ಲೆಟ್. ಈಗ ಡೋಸೇಜ್ 2 ಕೊಡ್ತಾ ಇದ್ದೀನಿ. ಅದು 1.5 ತಿಂಗಳಿಗಾಗಷ್ಟು ಆಗುತ್ತೆ. ಕಂಟಿನ್ಯೂ ಮಾಡಿ. ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ. ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಿದೆ, ಅವ್ರಿಗೆ ಏನಿದೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಮ್ಯಾಮ್.